ಸರ್ ಬೋಕ್ಷೆ ಅಂದ್ರೆ ಇದೆ ಸರ್? ಬಾಕ್ಸ್ ಅಂದ್ರೆ ಇದೆ ಸರ್. ದೂರದ ಡಾರ್ಜಿಲಿಂಗ್ ಇಂದ ಬಂದು ಕನ್ನಡ ಕಲ್ತಿದ್ದಾರೆ. ಈಗ ಲಾಸ್ಟ್ ಫೈನಲ್ ನೂಡಲ್ಸ್ ಹಾಕ್ಬೇಕು. ನಾವು ಆಗ್ಲೇ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಎಣ್ಣೆ ಹಾಕಿ ಅದು ಇಟ್ಕೊಂಡಿರೋದು 2 minutes. ಇದು ಲೈವ್ ಆಗಿ ಆಕ್ಚುಲಿ ರೆಸ್ಟೋರೆಂಟ್ ಡಿಶ್. ನೀವು ಬಂದ್ರು ಇದೇ ತರ ಮಾಡಿ ಕೊಡ್ತಾರೆ ಟೇಸ್ಟ್. ಕರೆಕ್ಟಾ? ಜೇಮ್ಸ್ ಅವ್ರು ತೋರಿಸ್ತಾ ಇದಾರೆ. ರೆಡಿ ಆಗಿದೆ ನಮ್ಮ ಚಿಕನ್ ತುಪ್ಪ. ರೆಸ್ಟೋರೆಂಟ್ ಶೈಲಿ. ಇಲ್ಲಿ ಬಂದ್ರೆ ಇದೇ ತರ ಸಿಗುತ್ತೆ. ಇದು ಸೂಪಿ ನೂಡಲ್ಸ್ ವಿತ್ ಚಿಕನ್. ಓಕೆ ಸರ್, ಥ್ಯಾಂಕ್ ಯು. ಡಾರ್ಜಿಲಿಂಗ್ ಟೇಸ್ಟಿ ಡಾರ್ಜಿಲಿಂಗ್ ಮೊಮೋಸ್. ಅನಿಲ್ ಅವ್ರದ್ದು ರೆಸಿಪಿ ಇದು. ಏನ್ರಿ ಅದ್ಭುತದಲ್ಲಿ ಚಮತ್ಕಾರ. ನಮಸ್ಕಾರ ವಿಶ್ವ ಬಂಧುಗಳೇ. ಟಾಟಾ ನಗರ್ 5th ಮೇನ್ ಟೇಸ್ಟಿ ಡಾರ್ಜಿಲಿಂಗ್ ಮೊಮೋಸ್ ನಮ್ಮ ಹಿಂದ್ಗಡೆ. ಅನಿಲ್ ಅವರು ನಿಮ್ಗೆ ಹೇಳ್ತಾ ಇದ್ದೀನಿ, ಅಪ್ಪಟ ಕನ್ನಡ ಭಾಷೆಯಲ್ಲಿ, ಅದರಲ್ಲಿ ಹಳೆಯ ರೆಸಿಪಿಗಳು ನೋಡ್ಬೇಕು ನೀವು. ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ರೆಸಿಪಿಗಳು ತೋರಿಸಿದ್ರು. ಇವತ್ತು ಅದೇ ಕನ್ನಡ ಭಾಷೆ, ಅದೇ ಅನಿಲ್ ಅವರು ನೀವು ಕೇಳಿದ್ದು ಚಿಕನ್ ತುಪ್ಪ ಅದ್ಭುತವಾಗಿರುತ್ತೆ ಅಂತ ಹೇಳಿದರು. ಬನ್ನಿ, ಚಿಕನ್ ತುಪ್ಪ ಮಾಡಿ ತೋರಿಸ್ತಾ ಇದ್ದಾರೆ. ಮೀಟ್ ಆಗ್ಬಿಟ್ಟು ನೋಡ್ಬಿಡೋಣ. ನಮಸ್ಕಾರ ಅನಿಲ್ ಅವ್ರಿಗೆ. ಮತ್ತೆ ಸೊ ಇವತ್ತು ಚಿಕನ್ ತುಪ್ಪ ತೋರಿಸ್ತೀವಿ. ಸೊ ಫಸ್ಟ್ ಆಫ್ ಆಲ್ ಇವತ್ತೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಹಾಂ ಸರ್, ಹೇಳಿ. ಏನು ಇಟ್ಕೊಂಡಿದ್ದೀರಾ? ಫಸ್ಟ್ ಸರ್ ಇದು ನಮ್ದು ಇದು ಚಿಕನ್ ಬ್ರಾತ್. ಚಿಕನ್ ಬ್ರಾತ್. ಇದು ಚಿಕನ್ ಬ್ರಾತ್ ಇದು ಯಾವ ಥರ ಮಾಡ್ಕೋಬೇಕು? ಇದು ಚಿಕನ್ ಬ್ರಾತ್. ಸೊ ಇದು ಚಿಕನ್ ನಿಮ್ಮ ನೀರಲ್ಲಿ ಮ್ಯಾಕ್ಸಿಮಮ್ 2-3 hours ಅದನ್ನು ಬಾಯ್ಲ್ ಮಾಡಿ ಸೂಪ್ ರೆಡಿ ಮಾಡಬೇಕು. ಆ ಸೂಪ್ ಮಾತ್ರ ತಗೋಬೇಕು, ನೀರು ತಗೋಬೇಕು. 2-3 hours. ವೆಜ್ ಬ್ರಾತ್, ಚಿಕನ್ ಬ್ರಾತ್. ಅಷ್ಟು. ಅದೆಷ್ಟು ಇಟ್ಕೊಂಡಿದ್ದೀವಿ? ಇದನ್ನು 300 ml ಅಷ್ಟು ಇಟ್ಕೊಂಡಿದ್ದೀರಾ? ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ಮಿಕ್ಸ್ ವೆಜಿಟೇಬಲ್ಸ್ ಇದೆ. ಚೈನೀಸ್ ಕ್ಯಾಬೇಜ್, ಬಾಕ್ ಚೈ, ಕ್ಯಾರೆಟ್, ಬೀನ್ಸ್, ಆಮೇಲೆ ಸ್ಯಾಲಡ್ ಚಿಕನ್. ಸ್ಯಾಲಡ್ ಚಿಕನ್? ಅದು ಸ್ಯಾಲಡ್ ಕಟ್ ಮಾಡಿ ಇರ್ತೀವಿ ಉದ್ದ. ಹೌದಾ? ಇದು ಬೋನ್ಲೆಸ್? ಹೌದು, ಬೋನ್ಲೆಸ್. ಎಷ್ಟಿದೆ ಅದು? ಸೊ ಇದು ನಿಮ್ದು 50 grams. ಬೋಕ್ಷೆ ಅಂದ್ರೆ ಇದೆ ಸರ್? ಬಾಕ್ಸ್ ಅಂದ್ರೆ ಇದೆ ಸರ್. ವೀಕ್ಷಕರೇ, ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೋದ ಎಪಿಸೋಡಲ್ಲಿ ಈ ಥರ ಇರುತ್ತೆ. ಇದನ್ನು ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ ಬಾಕ್ಸೆ. ಅದನ್ನು ಈ ಥರ ಕಟ್ ಮಾಡ್ಕೊಂಡಾರೆ. ಅಳತೆಗಳನ್ನ ಮಾಡ್ತಾ ಹೇಳ್ತೀವಿ. ಈಗ ಮತ್ತೆ ಏನು ಇಟ್ಕೊಂಡು ನೋಡ್ಬಿಡೋಣ. ಮತ್ತೇನು ಸರ್? ಸೊ ಇದು ನಿಮ್ದು ಜಿಂಜರ್, ಗಾರ್ಲಿಕ್, ಇದು ವೆನಿಗರ್, ಸೋಯಾ ಸಾಸ್, ಕೊತ್ತಂಬರಿ, ಮೋಮೋ ಚಟ್ನಿ, ಆಮೇಲೆ ಚಿಲ್ಲಿ ಪೇಸ್ಟ್. ಮೋಮೋ ಚಟ್ನಿ ಎಪಿಸೋಡ್ ಇದೆ ನಮ್ಮ ಹತ್ರ. ಸೊ ಅದನ್ನ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇಲ್ಲಿ ನೂಡಲ್ಸ್ ಇಟ್ಕೊಂಡಿದ್ದೀರಾ? ನೂಡಲ್ಸ್, ಫೈನ್ ನೂಡಲ್ಸ್. ಫೈನ್ ನೂಡಲ್ಸ್. ನಾವು ಫೈನ್ ನೂಡಲ್ಸ್ ಯೂಸ್ ಮಾಡೋದು. ಆಕ್ಚುಲಿ ತುಪ್ಪಲ್ಲಿ ದಪ್ಪ ನೂಡಲ್ಸ್ ಯೂಸ್ ಆಗಲ್ಲ. ಸೊ ಇದು ನಾವು ಬಾಯ್ಲ್ ಮಾಡಿ ರೆಡಿ ಇಟ್ಟಿದ್ದೀವಿ. ಆ ಬಾಯ್ಲಿಂಗ್ ಅಂದ್ರೆ ಯಾವ ರೀತಿ ಮಾಡ್ತೀರಾ ಅಂತ? ನೂಡಲ್ಸ್ ಬಾಯ್ಲ್ ಅಂದ್ರೆ ನೀರು ಕುಯ್ಬೇಕು ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಇದು ಫುಲ್ ಬಾಯ್ಲ್ ಹಾಕ್ಮೇಲೆ ನೂಡಲ್ಸ್ ಹಾಕಿ 2-3 minutes ಬಾಯ್ಲ್ ಮಾಡಿ ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಆಯಿಲ್ ಹಾಕಿ ಸೆಪರೇಟ್ ಮಾಡಿ 2-3 minutes ಬಾಯ್ಲ್ ಮಾಡಿದ್ಮೇಲೆ ಕೋಲ್ಡ್ ವಾಟರ್ ಹಾಕಿ ಕೂಲ್ ಮಾಡಿ ಆಮೇಲೆ ಆಯಿಲ್ ಹಾಕಿ ಡನ್ ಸರ್. ಈಗ ಶುರು ಮಾಡೋಣ ಸರ್. ಸರಿ. ನಮ್ಮ ಶೆಫ್ ಜೇಮ್ಸ್ ಅಂದ್ರೆ ರೆಡಿ ಮಾಡ್ಕೊಡ್ತಾರೆ. ಟಾಟಾ ನಗರ್ ಶೆಫ್ ಅಲ್ಲಿ ಜೇಮ್ಸ್ ಬಾಂಡ್ ಇವರು. ಫಸ್ಟ್ ಆಫ್ ಆಲ್ ಆಯಿಲ್, ಮೊದಲನೇದಾಗಿ ಆಯಿಲ್. ನೆಕ್ಸ್ಟ್ ಗಾರ್ಲಿಕ್ 1 ಸ್ಪೂನ್. ಗಾರ್ಲಿಕ್, ಓಕೆ. ಬೆಳ್ಳುಳ್ಳಿ. ಜಿಂಜರ್ 1 ಸ್ಪೂನ್. ಜಿಂಜರ್, ಶುಂಠಿ 1 ಸ್ಪೂನು. ವೀಕ್ಷಕರೇ, ಅಳತೆ ನೋಡ್ಕೊಳ್ಳಿ. ಹೋಟೆಲ್ದು ಲೈವ್ ತೋರಿಸ್ತಾ ಇದ್ದೀವಿ. ಅವೆರಡು ಬಿದ್ಮೇಲೆ ನೆಕ್ಸ್ಟ್ ಚಿಕನ್ 50 grams ಅಲ್ಲ ಸರ್? ಅದು 50 grams. ಬೋನ್ಲೆಸ್ಸು. ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಹಾಕೋದು ಸರ್? ನೆಕ್ಸ್ಟ್ ಸರ್ ವೆಜಿಟೇಬಲ್ಸ್ ಎಲ್ಲ ಎಷ್ಟಿದೆ ಸರ್? ಅದು 200 grams. 200 grams ವೆಜಿಟೇಬಲ್ಸ್ ಎಲ್ಲ ಸೇರಿ ಏನೇನಿದೆ ಅಂತ ಆಗಲೇ ಹೇಳಿದ್ರು ಅನಿಲ್ ಅವರು. ನಮಗೆ ಖುಷಿ ಆಗುತ್ತೆ. ದೂರದ ಡಾರ್ಜಿಲಿಂಗಿಂದ ಬಂದು ಕನ್ನಡ ಕಲ್ತಿದ್ದಾರೆ ಸರ್. ನೆಕ್ಸ್ಟ್ ಇದು ಬ್ರಾತ್, ಚಿಕನ್ ಬ್ರಾತ್. ಒಂದು 300 ml ಇದೆಯಲ್ಲ ಸರ್? ಅದು ಹೌದು ಸರ್, 300 ml ಚಿಕನ್ ಬ್ರಾತ್ ಬಿತ್ತು ಸರ್. ಮನೇಲಿ ಸರ್ ಕೆಲವು ವೆಜಿಟೇಬಲ್ಸ್ ಅವ್ರದೇ ಆದ ಇಷ್ಟ ಬಂದಿರೋ ವೆಜಿಟೇಬಲ್ ಹಾಕೋಬಹುದು. ಅದು ಟ್ರೇಸ್ ಪ್ರಕಾರ ಯಾರಿಗೆ ಏನು ಇಷ್ಟ ಮಾಡಬಹುದು. ಹೋಟೆಲಲ್ಲಿ ಆಕ್ಚುಲಿ ಇದನ್ನೇ ಯೂಸ್ ಮಾಡೋದು, ಟೇಸ್ಟ್ ಬರುತ್ತೆ. ಹೌದು ಸರ್, ಕರೆಕ್ಟ್ ಸರ್.
Salt 1 spoon. Soya, dark soya 1 spoon. Dark soya 1 spoon. Vinegar 1 spoon. 1 spoon. Chili paste 1 spoon. ಚಿಲ್ಲಿ ಪೇಸ್ಟ್ ಎಲ್ಲ ಅಟ್ ಎ ಟೈಮ್. Momo chutney 1 spoon. ಯಾವುದು? ಮೋಮೋ ಚಟ್ನಿ. ಮೋಮೋ ಚಟ್ನಿ ಎಪಿಸೋಡ್ ಇದೆ, ಲಿಂಕ್ ಹಾಕಿರ್ತೀನಿ. ಸೊ ಅದು 1 ಸ್ಪೂನ್ ಹಾಕೋಬೇಕು. ಸರ್ ಮೋಮೋ ಚಟ್ನಿ ಮಾಡಿ ಇಟ್ಕೊಂಡ್ಬಿಡ್ಬೋದಾ ಮನೇಲಿ? ಇಡ್ಬೋದು ಸರ್, ಒಂದು ವಾರ ಏನಾಗಲ್ಲ. ಎಷ್ಟು ಒಂದು ವಾರ ಏನಾಗಲ್ಲ? ಏನಾಗಲ್ಲ. ಅದು ಒಂದು ವಾರ ಇಟ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಬೋದು ಚಟ್ನಿ. ಚಿಕನ್ ತುಪ್ಪದಲ್ಲಿ ಈ ಹಂತದಲ್ಲಿ ಕುದಿತಾ ಇದೆ ಈಗ. ನೂಡಲ್ಸ್ ಮಾತ್ರ ಬಿದ್ದಿಲ್ಲ ಇನ್ನು. ಈಗ ಲಾಸ್ಟ್ ಫೈನಲ್ ನೂಡಲ್ಸ್ ಹಾಕ್ಬೇಕು. ನಾವು ಆಗಲೇ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಎಣ್ಣೆ ಹಾಕಿ ಅದು ಇಟ್ಕೊಂಡಿರೋದು ನೂಡಲ್ಸ್, ಅದು ಫೈನ್ ನೂಡಲ್ಸ್ ಈಗ ಹಾಕಿದ್ರು. ಜಸ್ಟ್ 2 minutes ಬಿಸಿ ಆಗಲಿ. ಎಸ್, ಇದು ಲೈವ್ ಆಗಿ ಆ್ಯಕ್ಚುಲಿ ರೆಸ್ಟೋರೆಂಟ್ ಡಿಶ್ಶು. ನೀವು ಬಂದ್ರೂ ಇದೇ ಥರ ಮಾಡಿ ಕೊಡ್ತಾರೆ ಟೇಸ್ಟು, ಕರೆಕ್ಟಾ? ಸರ್, ನೀವು ಬಂದಾಗೂ ಇದು ಸಿಗುತ್ತೆ. ಆಯ್ತು, ರೆಡಿಯಾ? ರೆಡಿ ಸರ್. ಸೂಪರ್. ಸೊ ಜೇಮ್ಸ್ ಅವ್ರು ತೋರಿಸ್ತಾ ಇದ್ದಾರೆ, ರೆಡಿ ಆಗಿದೆ ನಮ್ಮ ಚಿಕನ್ ತುಪ್ಪ. ವಾವ್ ಸರ್, ನಿಮ್ಮ ರೆಸ್ಟೋರೆಂಟ್ ಶೈಲಿ ಟೇಸ್ಟಿ ಡಾರ್ಜಿಲಿಂಗ್ ಮೋಮೋಸ್ ನೋಡಿ ಯಾವ ರೀತಿ ಇದೆ. ವಾವ್, ಇಲ್ಲಿ ಬಂದರೆ ಇದೇ ಥರ ಸಿಗುತ್ತೆ. ಇದು ಸೂಪಿ ನೂಡಲ್ಸು ವಿತ್ ಚಿಕನ್. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಜೇಮ್ಸ್ ಅವ್ರ ಒಟ್ಟಿಗೆ ಮಾಡಿ ತೋರಿಸಿದ್ರಿ. ಹಾಕೋಣ ಇವಾಗ, ಸರ್ವ್ ಮಾಡೋಣ ಸರ್? ಹಾಂ ಸರ್. ಎಸ್ ಸರ್. ವಾವ್, ವಾವ್, ಸೂಪರ್. ಡಾರ್ಜಿಲಿಂಗ್ ಟೇಸ್ಟಿ ಡಾರ್ಜಿಲಿಂಗ್ ಮೋಮೋಸ್ ಅನಿಲ್ ಅವರದ್ದು ರೆಸಿಪಿ ಇದು. ಇದು ಬಂದು ನೀವು ಟೇಸ್ಟ್ ಮಾಡ್ಬೋದು. ಇವತ್ತು ನಾವು ರೆಸಿಪಿ ತೋರಿಸಿದ್ದೀವಿ, ನೋಡಿ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಹಾಕಿ. ನಮ್ಮ ವೀಕ್ಷಕರು ಇದನ್ನು ಆರ್ಡರ್ ಮಾಡಬೇಕು ಅಂದರೆ ಆನ್ಲೈನ್ ಸ್ವಿಗ್ಗಿ ಜೊಮ್ಯಾಟೊ ಅಲ್ಲೇನೂ ಇದೆ ಸರ್. ಪರ್ಸ್ನಲಿ ನಮ್ಮ ಡೆಲಿವರಿನೂ ಇದೆ. ನಿಮ್ಮ ಪರ್ಸನಲ್? ಹೌದು ಸರ್, ಸ್ವಂತ ಡೆಲಿವರಿ ಇದೆ. ಸ್ವಂತ ಡೆಲಿವರಿ ಇದೆ. ಆರ್ಡರ್ ಮಾಡಿದ್ರೆ ಆರ್ಡರ್ ಮಾಡ್ಬೋದು ಸರ್. ಧನ್ಯವಾದ ಅನಿಲ್ ಅವರೇ. ಥ್ಯಾಂಕ್ ಯು ಸರ್. ಡಾರ್ಜಿಲಿಂಗ್ ಟೇಸ್ಟಿ ಡಾರ್ಜಿಲಿಂಗ್ ಮೋಮೋಸ್ ಅನಿಲ್ ಅವ್ರದ್ದು ನೋಡಿ. ಚಿಕನ್ ಹೆಂಗೆ ಕಾಣ್ತದೆ ನಿಮಗೆ, ಅದ್ಭುತವಾಗಿ ವಿತ್ ನೂಡಲ್ಸು, ವೆಜಿಟೇಬಲ್ಸು ಸಾಕಷ್ಟಿದೆ. ಅದ್ಭುತವಾದ ಸೂಪ್ ಟೇಸ್ಟ್ ಮಾಡ್ತೀನಿ. ಏನ್ರಿ ಚಿಕನ್ದು ಫ್ಲೇವರು. ಆ ಸೂಪಲ್ಲಿ ಇರುತ್ತಲ್ಲ ಚಿಕನ್ ಸೂಪು, ಅದರಲ್ಲಿ ಇವರು ಬಾಯ್ಲ್ ಮಾಡಿದ್ದೆಲ್ಲ ಸತ್ವ ರಸ ಇಳಿದಿದೆ ಚಿಕನ್. ಆಹಾ, ಆ ಸೂಪೇ ಇದಕ್ಕೆ ಮೆರುಗು. ನಮಗೆ ವಿತ್ ನೂಡಲ್ಸ್ ಸೂಪು ನೋಡೋಣ ಟೇಸ್ಟು. ಆಹಾ ಹಾ, ಚಿಕನ್ ಒಟ್ಟಿಗೆ ನಾವೇನು ಕಲ್ಪನೆ ಮಾಡ್ಕೊಳ್ತೀವಲ್ಲ ಹಿಂಗಿರಬೇಕು ಇದು ಅಂತ, ಹಂಗೆ ಇದೆ, ಅದಕ್ಕಿಂತಲೂ ಜಾಸ್ತಿ ಇದೆ. ಅಂದರೆ ಸೂಪರ್ ಕೂಪರ್ ಅಂತಾರಲ್ಲ ಹಂಗೆ. ಅದ್ಭುತದಲ್ಲಿ ಚಮತ್ಕಾರ, ಚಮತ್ಕಾರದಲ್ಲಿ ಒಂದು ಅದ್ಭುತ, ಶ್ರೇಷ್ಠತೆಯಲ್ಲಿ ಉತ್ಕೃಷ್ಟತೆ. ಅಷ್ಟು ಅನಿಲ್ ಅವ್ರದ್ದು ಕೈ ಚಳಕನೇ ಕೈ ಚಳಕ, ಎರಡು ಮಾತಿಲ್ಲ. ಬಟ್ ಅಲ್ಲಿಂದ ಬಂದು ಇಲ್ಲಿ ಕನ್ನಡದಲ್ಲಿ ಮಾತಾಡಿ ನಮ್ಮೆಲ್ಲರ ಒಂದು ಕನ್ನಡಿಗರ ಮನಸ್ಸನ್ನು ಗೆದ್ದು ಇವರ ಟೇಸ್ಟಿಂದ, ಇವರ ರುಚಿಯಿಂದ ಇಲ್ಲಿ ಕಾದು ಕುಳಿತಿದ್ದು ಮಾಡಿಸ್ಕೊಂಡು ತಿಂದು ಹೋಗ್ತಾರೆ. ಅಂದರೆ ನೀವು ಇಲ್ಲಿ ಬಂದು ಆರ್ಡರ್ ಮಾಡಿದರೆ ಗೊತ್ತಾಗೋದು. ಸೊ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ, ಆರ್ಡರ್ ಮಾಡಿ ಆನ್ಲೈನಲ್ಲಿ ತೊಗೊಳ್ಬೋದು ನೀವು. ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಅಡ್ರೆಸ್ಸು ಕೊಟ್ಟಿರ್ತೀನಿ. ಟಾಟಾ ನಗರ್ ಕೊಡಿಗೆಳ್ಳಿ ಹತ್ರ ನೀವು ಬಂದರೆ ಟೇಸ್ಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ, ಸಿ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.